ದಾಂಡೇಲಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ 2024ನೇ ಸಾಲಿನ ಸಂಬಳ ಮತ್ತು ಪಡಿತರ ವಸ್ತುಗಳ ಹಣ ನೀಡದೆ ವಂಚನೆ. ಸಮಸ್ಯೆ ಬಗೆಹರಿಸುವಂತೆ ಸಿಬ್ಬಂದಿಗಳಿಂದ ಮನವಿ. ದಾಂಡೇಲಿ ನಗರದ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ 2024ನೇ ವರ್ಷದಲ್ಲಿ ದುಡಿದ ಸಂಬಳ ಮತ್ತು ಪಡಿತರ ವಸ್ತುಗಳ ಹಣವನ್ನು ನೀಡದೆ ವಂಚನೆ ಮಾಡಲಾಗಿದೆ ಎಂದು ಈ ಹಿಂದಿನ ಗುತ್ತಿಗೆದಾರನ ವಿರುದ್ಧ ಸಿಬ್ಬಂದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಕೂಡಲೇ ಸಂಬಳ ಮತ್ತು ಪಡಿತರ ವಸ್ತುಗಳ ಹಣವನ್ನು ಪಾವತಿ ಮಾಡುವಂತೆ ಇಂದು ಶುಕ್ರವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ದಾಂಡೇಲಿಯಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುರು ಮತ್ತು ಜಯಶ್ರೀ ಅವರು ತಮಗಾದ ವಂಚನೆಯ ಬಗ್ಗೆ ಮಾಧ್ಯಮದ ಮೂಲಕ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. 2025ರಿಂದ ಇಂದಿರಾ ಕ್ಯಾಂಟೀನನ್ನು ಹೊಸ ಗುತ್ತಿಗೆದಾರರು ನಡೆಸುತ್ತಿದ್ದು, ಅವರು ಕಾಲಕಾಲಕ್ಕೆ ಸಂಬಳ ಹಾಗೂ ಪಡಿತರದ ಹಣವನ್ನು ನೀಡುತ್ತಾ ಬಂದಿದ್ದಾರೆ. ಆದರೆ 2024ರವರೆಗೆ ಚಿಪ್ಟಾಕ್ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯವರು ಇಂದಿರಾ ಕ್ಯಾಂಟೀನನ್ನು ಗುತ್ತಿಗೆಗೆ ಪಡೆದುಕೊಂಡಿದ್ದರು. ನಮಗೆ 2024ನೇ ವರ್ಷದ ಸಂಬಳ 2,10,000 ರೂಪಾಯಿ ಮತ್ತು ರೇಷನ್ ಖರೀದಿ ಮೊತ್ತ 1,90,000 ರೂಪಾಯಿ, ಹೀಗೆ ಒಟ್ಟು 4 ಲಕ್ಷ ರೂಪಾಯಿ ಹಣ ಬರಲು ಬಾಕಿ ಇದ್ದು, ಈ ಹಣವನ್ನು ಕಳೆದ 5 ತಿಂಗಳಿನಿಂದ ನಿರಂತರವಾಗಿ ಕೇಳಲಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೂ ತರಲಾಗಿದೆ. ಚಿಪ್ಟಾಕ್ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಾಲಕರಾದ ಗೋವಿಂದ ಪೂಜಾರಿ ಅವರ ಗಮನಕ್ಕೂ ತರಲಾಗಿದೆ. ಇನ್ನು ಇದೇ ಸಂಸ್ಥೆಯ ವ್ಯವಸ್ಥಾಪಕರಾದ ರಂಜನ್ ಶೆಟ್ಟಿ ಅವರಿಗೆ ಪದೇ ಪದೇ ಕರೆ ಮಾಡಿ ಹಣ ನೀಡುವಂತೆ ಮನವಿಯನ್ನು ಮಾಡುತ್ತಿದ್ದೇವೆ. ಆದರೆ ಈವರೆಗೆ ಹಣ ನೀಡದೆ ಅನ್ಯಾಯ ಮಾಡಲಾಗುತ್ತಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಒಟ್ಟು 5 ಜನ ಕೆಲಸ ನಿರ್ವಹಿಸುತ್ತಿದ್ದು, ನಮಗೆ ನಾವು ದುಡಿದ ಸಂಬಳವನ್ನು ನೀಡದಿರುವುದರಿಂದ ತೀವ್ರ ತೊಂದರೆಯಾಗಿದೆ. ಆದ್ದರಿಂದ ನಮಗೆ ಬರಬೇಕಾದ ಸಂಬಳ ಮತ್ತು ಪಡಿತರದ ಬಿಲ್ ಮೊತ್ತವನ್ನು ಈ ಕೂಡಲೇ ನೀಡಬೇಕೆಂದು ಗುರು ಮತ್ತು ಜಯಶ್ರೀ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಒಂದಾನು ವೇಳೆ ನಮಗೆ ಈ ಹಣವನ್ನು ಕೊಡದೆ ವಂಚನೆ ಮಾಡಿದ್ದಲ್ಲಿ ಪೊಲೀಸ್ ದೂರು ನೀಡಲಾಗುವುದೆಂದು ಮಾಧ್ಯಮದ ಮೂಲಕ ಗುರು ಮತ್ತು ಜಯಶ್ರೀ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್, ನಾವು ದಾಂಡೇಲಿ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತೀವಿ ಸರ್. 2024ನೇ ಇಸ್ವಿಯಲ್ಲಿ ಚಿಪ್ಟಾಕ್ ಕಂಪ್ನಿ ಅಂತೇಳಿ ಗೋವಿಂದ ಪೂಜಾರಿ ಅವ್ರ ಕಂಪ್ನಿ ಸರ್. ಅದರಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಅದರ ಮ್ಯಾನೇಜರ್ ಆಗಿ ಏನು ಹೆಸರು ರಂಜನ್ ಶೆಟ್ಟಿ ಅಂತೇಳಿ ಅವ್ರು ನಡೆಸ್ತಾ ಇದ್ದಾರೆ ಸರ್ ಕ್ಯಾಂಟೀನ್. ಈಗ 6 ಲಕ್ಷ ನಮ್ಮದು ಬಿಲ್ ಪೆಂಡಿಂಗ್ ಐತೆ ಸರ್. ಅದರಲ್ಲಿ 2 ಲಕ್ಷ ಕೊಟ್ಟಿದ್ದಾರೆ ಅವರು ಹೋದ ತಿಂಗಳ. ಇನ್ನು 4 ಲಕ್ಷ ಕೊಡ್ಬೇಕು ಸರ್. ಕೇಳಿದ್ರೆ ನಾಳೆ ಕೊಡ್ತೀನಿ ಅಂತ ಸತಾಯಿಸ್ತಾ ಇದ್ದಾರೆ. ಇಲ್ಲಿ ಮುನ್ಸಿಪಾಲ್ಟಿಯಿಂದ ಎಲ್ಲ ಬಿಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಅವರು. ಈಗ ನೋಡಿದರೆ ನಾಳೆ ಕೊಡ್ತೀನಿ, ನೀವು ಏನು ಬೇಕಾದರೂ ಮಾಡಿಕೊಡ್ರಿ, ನಮ್ಗೆ ಈಗ ಸದ್ಯ ಅಮೌಂಟ್ ಇಲ್ಲ, ಹಂಗೆ ಸತಾಯಿಸ್ತಾ ಇದ್ದಾರೆ ಸರ್ ನಮ್ಗೆ. ಇದು ಪೇಮೆಂಟ್ ಸರ್. ಎಷ್ಟು ಜನರಿಗೆ? ನಮಗೆ ಒಟ್ಟು 1 ವರ್ಷದ ಸರ್ 6 ಲಕ್ಷ ರೂಪಾಯಿ ಕೊಡ್ಬೇಕು. ಎಷ್ಟು ಜನರಿಗೆ ಪೇಮೆಂಟ್? 4 ಜನಕ್ಕೆ ಸರ್. 4 ಜನ. ಇಲ್ಲಿ 4 ಜನ ಕೆಲಸ. ಈಗ ನಿಮಗೆ 2024ನೇ ವರ್ಷದ್ದು 6 ಲಕ್ಷ ಪೇಮೆಂಟ್ ಆಗುತ್ತೆ. ಹೌದು ಸರ್. 2 ಲಕ್ಷ ಕೊಟ್ಟಿದ್ದಾರೆ, ಇನ್ನು 4 ಲಕ್ಷ ಬಾಕಿ ಇದೆ. ನೀವು ಮಿಕ್ಕು ಪೇಮೆಂಟ್ ಅಲ್ಲಿ ನಿಮ್ದು ಯಾರ್ದು 1 ವರ್ಷದಿಂದ ಪೇಮೆಂಟ್ ಯಾರ್ದು ಕೊಟ್ಟಿಲ್ಲ. ಮತ್ತೆ ಇದು ನಡೆಸೋದು ಹೆಂಗೆ? ಅದೇ ಪ್ರಾಬ್ಲಮ್ ಆಗಿದೆ ಸರ್. ಕೇಳಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ. ರೇಷನ್ ಎಲ್ಲ ತಂದ್ಕೊಡೋರು ಈಗ ಹೊಸದಾಗೆ ಕಾಂಟ್ಯಾಕ್ಟ್ ಬೇರೆದವ್ರು ರಿವಾರ್ಡ್ಸ್ ಕಂಪ್ನಿ ಅಂತ ಆಗಿದೆ ಸರ್ ಈ ವರ್ಷ. ರಿವಾರ್ಡ್ಸ್ ಕಂಪ್ನಿ ಅಂತ ಹೇಳಿ ರಿವಾರ್ಡ್ಸ್ ಅವ್ರಿಗೆ ಆಗಿದೆ ಸರ್ ಈ ವರ್ಷದ ಬಿಲ್ 2025ರಿಂದ ಅವ್ರಿಗೆ ಆಗಿದೆ. ಅವ್ರು ಕೊಡ್ತಾ ಇದ್ದಾರೆ ಸರ್. ಅವ್ರದ್ದೇ ಪ್ರಾಬ್ಲಮ್ ಇಲ್ಲ, ಅವ್ರದ್ದೆಲ್ಲ ಕ್ಲಿಯರ್ ಇದೆ. ಅವ್ರದ್ದೇ ತೊಗೊಂಡು ನಾವು ಎಲ್ಲ ಸರಿ ಮಾಡ್ತಾವೆ. ನಿಮಗೆ ಪೇಮೆಂಟ್ ಕೊಡಬೇಕಾದವ್ರು ಯಾರು? ಚಿಪ್ಟಾಕ್ ಕಂಪ್ನಿಯಿಂದ ಚಿಪ್ಟಾಕ್ ಕಂಪ್ನಿ ರಂಜನ್ ಶೆಟ್ಟಿ ಅಂತೇಳಿ ಸರ್. ಅವ್ರ ಮೇನ್ ಓನರ್ ಸರ್ ಗೋವಿಂದ ಪೂಜಾರಿ ಅಂತೇಳಿ. ಅವ್ರು ಕೇಳಿದ್ರೆ ಅವರು ಹಚ್ಕೊಳ್ತಾ ಇಲ್ಲ ಸರ್. ಗೋವಿಂದ ಪೂಜಾರಿ ಅವರು ಹಚ್ಕೊಳ್ತಾ ಇಲ್ಲ. ಇವರು ರಂಜನ್ ಶೆಟ್ಟಿ ಅವ್ರು ಕೇಳಿದ್ರೆ ನಾಳೆ ಕೊಡ್ತೀನಿ, ನಾನು ಕಾರವಾರದಲ್ಲಿ ಹೇಳ್ತೇನೆ, ಫೋನೇ ರಿಸೀವ್ ಮಾಡೋದಿಲ್ಲ ಸರ್ ಯಾರು ಮಾಡಿದ್ರು. ನಾವು ಅದ್ರ ಬಗ್ಗೆ ಹೋಗಿ ಮುನ್ಸಿಪಾಲ್ಟಿಗೂ ತಿಳಿಸಿದ್ವಿ ಸರ್. ಎಲ್ಲ ಕಡೆ ತಿಳಿಸಿದ್ರು. ಇದು ನಿಮಗೆ ಪೇಮೆಂಟ್ ಅಥವಾ ನೀವು ಐಟಮ್ ಹಾಕಿರೋದ್ರ? ಇಲ್ಲ, ನಮ್ಮ ಪೇಮೆಂಟು ಮತ್ತು ರೇಷನ್ ಅಂಗಡಿ ಬ್ಯಾಲೆನ್ಸ್ ಎಲ್ಲ ಸೇರಿ ಸರ್. ಎಲ್ಲ ಸೇರಿ 4 ಲಕ್ಷ ಬಾಕಿ ಇದೆ. ರೇಷನ್ ಅಂಗಡಿಯಲ್ಲಿ ಎಷ್ಟು ಬಾಕಿ ಇದೆ? ಅಲ್ಲಿ 1,90,000 ಇದೆ ಸರ್. ನಿಮ್ದು ಉಳಿದಿರೋ ನಿಮ್ಮ ಪೇಮೆಂಟ್? ನಮ್ಮ ಪೇಮೆಂಟ್ ಸರ್. ಈಗ ಬಿಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಸರ್ ದಾಂಡೇಲಿದ ಅಂತ ಹೇಳೋದೆಲ್ಲ ಎಲ್ಲ ಕ್ಲಿಯರ್ ಇದೆ. ಅದು ಈಗ ನೋಡಿದ್ರೆ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತೇಳಿ ಅವ್ನ ಕಾಂಟ್ಯಾಕ್ಟ್ ಮುಗಿದು ಹೋಗಿದೆ ಸರ್. 2025ಕ್ಕೆ ಅವ್ನ ಕಾಂಟ್ಯಾಕ್ಟ್ ಮುಗಿತು ಸರ್. ರಂಜನ್ ಶೆಟ್ಟಿ ಅಂತೇಳಿ. ಇದ್ರದ